ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೀನೇ ಸಾಕಿದಾಗಿಣಿ, ನಿನ್ನ ಮುದ್ದಿನ ಗಿಣಿ, ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ಅಯ್ಯೋ ಪಾಕಿಸ್ತಾನ, ನಿನ್ನನ್ನು ಹದ್ದಾಗಿ ಕುಕ್ಕಿತಲ್ಲೋ. ವೀಕ್ಷಕರೇ, ಭಯೋತ್ಪಾದಕ ಗುಂಪುಗಳನ್ನು ಭಯೋತ್ಪಾದನೆಯನ್ನ ನೀರು ಹಾಕಿ ಗೊಬ್ಬರ ಹಾಕಿ ಪೋಷಿಸಿ ದೊಡ್ಡದು ಮಾಡಿ ಅದರ ಫಲವನ್ನ ಎಲ್ರಿಗೂ ಹಂಚ್ತಾ ಇರುವಂತಹ ಏಕೈಕ ದೇಶ ಅಂತ ಹೇಳಿದ್ರೆ ಪಾಪಿ ಪಾಕಿಸ್ತಾನ. ಇವತ್ತು ಅದೇ ಪವರ್ ಹೌಸ್ ಆಫ್ ಟೆರರಿಸ್ಟ್ಗೆ ಒಬ್ರು ಸವಾಲಾಗಿ ತಲೆನೋವಾಗಿ ನಿಂತು ಬಿಟ್ಟಿದ್ದಾರೆ. ನಮ್ಮ ಭಾರತೀಯ ಸೈನಿಕರ ಮೇಲೆ ಪುಲ್ವಾಮಾ ದಾಳಿಯನ್ನು ಮಾಡಿದಂತಹ ಪಾಪಿ ಪಾಕಿಸ್ತಾನಕ್ಕೆ ಇವತ್ತು ಅದೇ ಪುಲ್ವಾಮಾ ಮಾದರಿಯಲ್ಲಿ ದಾಳಿಯಾಗಿದೆ. ಹಾಗಾದ್ರೆ ಭಾರತದ ಮೇಲಿನ ಪುಲ್ವಾಮಾ ದಾಳಿಗೆ ಭಾರತದ ಹೊರತಾಗಿ ಪಾಕಿಸ್ತಾನದ ಮೇಲೆ ಸೇಡು ತೀರಿಸಿದ್ದು ಯಾರು? ಪಾಕಿಸ್ತಾನಕ್ಕೆ ತನ್ನವರೇ ಶತ್ರುಗಳಾದ್ರ? ಇವೆಲ್ಲವನ್ನ ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ದಯವಿಟ್ಟು ಕೊನೆ ತನಕ ನೋಡಿ. ವೀಕ್ಷಕರೇ, ನಿಮಗೀಗ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಬಲೂಚಿಸ್ತಾನ ಪ್ರತ್ಯೇಕತಾವಾದಿ ಹೋರಾಟದ ಬಗ್ಗೆ ಗೊತ್ತಿರಬಹುದು. ಎಲ್ಲ ವಿಚಾರಗಳಲ್ಲೂ ಮುಂದೆ ಇರುವಂತಹ ಬಲೂಚಿಸ್ತಾನವನ್ನ ಅಭಿವೃದ್ಧಿ, ಅದೇ ರೀತಿ ಒಂದಷ್ಟು ವಿಚಾರಗಳಲ್ಲಿ ನಿರ್ಲಕ್ಷ್ಯ ಮಾಡಿ ಹಿಂದೆ ಇಟ್ಟಿರುವಂತಹ ಪಾಕಿಸ್ತಾನದ ವಿರುದ್ಧ ಈಗ ಬಲೂಚಿಗಳು ಬಂಡೆದ್ದಿದ್ದಾರೆ. ಹಾಗಾಗಿ ತಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣದಿಂದಾಗಿ ಪಾಕಿಸ್ತಾನದಿಂದ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಪ್ರತ್ಯೇಕತಾವಾದಿ ಹೋರಾಟ ನಡೀತಾ ಇದೆ. ಬಲೂಚ್ ಲಿಬರೇಷನ್ ಆರ್ಮಿ ಅಂದ್ರೆ ಬಲೂಚಿಸ್ತಾನದ ಹೋರಾಟಗಾರರು ಈಗ ಅಲ್ಲಿ ಅಕ್ಷರಶಃ ಯುದ್ಧಕ್ಕೆ ಇಳಿದು ಬಿಟ್ಟಿದ್ದಾರೆ. ಪಾಕಿಸ್ತಾನ ಅದೇ ರೀತಿ ಬಲೂಚಿಸ್ತಾನದ ನಡುವಿನ ಈ ಸಂಘರ್ಷ ಹೇಗೆ ಆರಂಭ ಆಯಿತು, ಯಾಕೆ ಆಗ್ತಾ ಇದೆ, ಇನ್ನದು ಎಲ್ಲಿಗೆ ಬಂದು ನಿಲ್ಲುತ್ತೆ, ಇವೆಲ್ಲವನ್ನ ಇನ್ನೊಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸವಿಸ್ತಾರವಾಗಿ ತಿಳಿಸ್ತೀನಿ. ವೀಕ್ಷಕರ, ಕೆಲ ದಿನಗಳ ಹಿಂದೆ 500ಕ್ಕೂ ಹೆಚ್ಚು ಜನ ಇದ್ದಂತಹ ಪಾಕಿಸ್ತಾನ ರೈಲನ್ನ ಬಲೂಚಿ ಬಂಡುಕೋರರು ಅಪಹರಿಸ್ತಾರೆ. ಅದರಲ್ಲಿ 28 ಸೈನಿಕರು, ಪಾಕ್ ಸೈನಿಕರು ಸಾವಿಗೀಡಾಗ್ತಾರೆ. ಪಾಪ ಆ ಘಟನೆಯಿಂದ ಈ ಪಾಪಿ ಪಾಕಿಸ್ತಾನ ಸುಧಾರಿಸ್ಕೊಳ್ತಾ ಇದ್ದ ಹೊತ್ತಲ್ಲೇ ಈಗ ಅದೇ ಬಲೂಚಿ ಬಂಡುಕೋರರು ಪುಲ್ವಾಮಾ ದಾಳಿಯ ರೀತಿಯಲ್ಲಿ ಪಾಕ್ ಸೇನಾ ವಾಹನವನ್ನ ಗುರಿಯಾಗಿಸಿ ಆತ್ಮಹತ್ಯಾ ದಾಳಿಯನ್ನ ಮಾಡಿದೆ. ಬಲೂಚ್ನ ನೋಷ್ಕಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ಫೋಟಕ ವಸ್ತು ತುಂಬಿದ್ದಂತಹ ವಾಹನವನ್ನ ಪಾಕ್ ಸೇನಾ ವಾಹನಕ್ಕೆ ಡಿಕ್ಕಿ ಹೊಡೆಸಿ ಆತ್ಮಾಹುತಿ ದಾಳಿಯನ್ನ ಮಾಡಿದ್ದಾರೆ. ಇದರಲ್ಲಿ ಪಾಕ್ ಸೇನೆಗೆ ಸೇರಿರುವಂತಹ 6 ಬಸ್, ಅದೇ ರೀತಿ 2 ಸೇನಾ ವಾಹನಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿತ್ತು. ಬಲೂಚ್ ಲಿಬರೇಷನ್ ಆರ್ಮಿಯ ಪ್ರಕಾರ ಒಂದು ವಾಹನ ಸಂಪೂರ್ಣವಾಗಿ ಛಿದ್ರ ಆಗಿದೆ. ಏನಿಲ್ಲ ಅಂದ್ರೆ ಒಂದು 90ಕ್ಕೂ ಹೆಚ್ಚು ಪಾಪಿಗಳು ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಆದ್ರೆ ಇಲ್ಲಿ ಮಜಾ ಇರೋದೇನು ಗೊತ್ತಾ? ಪಾಪಿ ಪಾಕಿಸ್ತಾನ ಹೇಳ್ತಾ ಇದೆ, ಅಯ್ಯೋ ನಮಗೆ ಏನೂ ಆಗಿಲ್ಲ, ಒಂದು 5 ಜನ ಸಾವನ್ನಪ್ಪಿರ್ಬೋದು, ಇನ್ನೊಂದಷ್ಟು ಮಂದಿಗೆ ಗಾಯ ಆಗಿದೆ ಅಷ್ಟೇ ಅಂತ. ಇದು ಹೇಗಾಯ್ತಂದ್ರೆ 5 ಮರ ಉರುಳಿ ಬಿದ್ದಿದೆ, ಆದ್ರೆ ಸತ್ತಿರೋದು ಒಂದೇ ಒಂದು ಕಾಗೆ ಸಾರ್ ಅಂತಂದ್ರೆ ನಂಬೋದಿಕ್ಕಾಗತ್ತೆಯೇ? ಇಲ್ಲ ಅಲ್ವಾ? ವೀಕ್ಷಕರ, ಪುಲ್ವಾಮಾ ದಾಳಿ ನಮ್ಮ ಭಾರತದ ಇತಿಹಾಸದಲ್ಲೇ ಅತ್ಯಂತ ಮರೆಯಲಾಗದಂತಹ ಕರಾಳ ದಿನ. ಫೆಬ್ರವರಿ 14, 2019 ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮ್ಮ ಹೆಮ್ಮೆಯ ಸೈನಿಕರನ್ನ ಸಾಗಿಸ್ತಾ ಇದ್ದಂತಹ ಸೇನಾ ವಾಹನಕ್ಕೆ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೆಥ್ಪೋರದಲ್ಲಿ ಆತ್ಮಹತ್ಯಾ ಬಾಂಬರ್ ವಾಹನದಿಂದ ದಾಳಿಯನ್ನು ಮಾಡಲಾಗುತ್ತೆ. ಈ ದಾಳಿಯಲ್ಲಿ ನಮ್ಮ 40 ವೀರ ಯೋಧರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ, ಹುತಾತ್ಮರಾಗ್ತಾರೆ. ಅವತ್ತ ದಾಳಿಯ ಜವಾಬ್ದಾರಿಯನ್ನ ಪಾಕಿಸ್ತಾನದ ಮೂಲದ ಇಸ್ಲಾಮಿಕ್ ಉಗ್ರಗಾಮಿ ಗುಂಪು ಜೈಷ್ ಎ ಮೊಹಮ್ಮದ್ ಹೊತ್ಕೊಳ್ಳುತ್ತೆ. ಅಷ್ಟೇ ಯಾಕೆ, ಪಾಕಿಸ್ತಾನದ ಸಚಿವ ಫವಾದ್ ಚೌಧರಿ ಅಕ್ಟೋಬರ್ 2020ರಲ್ಲಿ ಪಾಕಿಸ್ತಾನ ಸಂಸತ್ತಲ್ಲಿ ಬಹಳ ಗರ್ವದಿಂದ ಹೇಳ್ಕೊಳ್ತಾನೆ. ಏನಂತ? ಹೌದು, ಪುಲ್ವಾಮಾ ದಾಳಿ ಮಾಡಿದ್ದು ನಾವೇ, ನಮಗೆ ಅದರ ಬಗ್ಗೆ ಬಹಳ ಹೆಮ್ಮೆ ಇದೆ ಅಂತ. उन्होंने आके ये बातें की यहाँ पर कि स्पीकर जनाब शाह महमूद कुरैशी साहब की टांगें कांप रही थी, कह रहे थे हिंदुस्तान हमला कर रहा है। हमने हिंदुस्तान को घुस के मारा है जनाब स्पीकर वहां पे। और पुलवामा में जो कामयाबी है, पुलवामा में जो हमारी कामयाबी है,
वो इमरान खान की क़यादत में इस कौम की कामयाबी है। उसके हिस्सेदार आप भी सब हैं, उसके हिस्सेदार हम भी सब हैं। और जिस तरीके से आप आके ये बातें करें और आप कहें ये वो फख्र है जो कि हमारी पुलवामा के वाक़े के बाद जिस तरीके से हमने घुस के मारा हिंदुस्तान को, जिस तरीके से हमने घुस के मारा, ಇವತ್ತು ಅದೇ ಪಾಕಿಸ್ತಾನಕ್ಕೆ ತನ್ನದೇ ನೆಲದವರು ಮುಟ್ಟಿ ನೋಡ್ಕೊಳ್ಳೋ ಹಾಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ನಾವು ಏನನ್ನ ಬಿತ್ತುತ್ತೇವೋ ಅದರ ಫಲ ನಮಗೆ ಹಾಗೆ ಸಿಗೋದಲ್ವೇ? ಹಾಗಲಕಾಯಿ ಬಳ್ಳಿಲಿ ಇನ್ನೇನು ಸ್ಟ್ರಾಬೆರಿ ಸಿಗುತ್ತಾ? ಇವತ್ತು ಪಾಕಿಸ್ತಾನ ಪರಿಸ್ಥಿತಿನೂ ಹಾಗೆ ಆಗಿದೆ. ವೀಕ್ಷಕರು, ಇದರ ಮಧ್ಯದಲ್ಲಿ ಇನ್ನೂ ಒಂದು ಶುಭ ಸುದ್ದಿ ಇದೆ. ಏನು? ಕಳೆದ ವರ್ಷ ಜಮ್ಮು ರೇಸಾಯಿ ಜಿಲ್ಲೆಯಲ್ಲಿ ಶಿವಖೋರಿ ದೇವಸ್ಥಾನದ ಪ್ರವಾಸವನ್ನು ಮುಗಿಸಿ ಬರ್ತಾ ಇದ್ದಂತಹ ಯಾತ್ರಾರ್ಥಿಗಳ ಬಸ್ ಮೇಲೆ ಉಗ್ರ ದಾಳಿ ಆಗಿದ್ದು ನಿಮಗೆ ನೆನಪಿರಬಹುದು. ಆ ದಾಳಿಯ ಮಾಸ್ಟರ್ ಮೈಂಡ್ 26/11 ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ನ ಆಪ್ತ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಅಬು ಕತಾಲ್ನನ್ನ ಪಾಕಿಸ್ತಾನದ ಝೇಲಂನಲ್ಲಿ ಅವರದೇ ನೆಲದಲ್ಲಿ ಅಪರಿಚಿತ ಬಂದೂಕುದಾರಿಗಳು ಹತ್ಯೆ ಮಾಡಿದ್ದಾರೆ. ನೋಡಿ ಯಾವ ರೀತಿ ಭಯೋತ್ಪಾದನೆಯ ಜನ್ಮಸ್ಥಳದಲ್ಲೇ ಮಟ್ಟ ಹಾಕ್ತಾ ಇದೆ ಅಂತ. ಕರ್ಮ ತನ್ನ ಅಡ್ರೆಸ್ಸನ್ನ ಯಾವತ್ತಾದ್ರೂ ಮರೆಯೋದುಂಟೆ? ಇಷ್ಟೆಲ್ಲ ಅನುಭವಿಸ್ತಾ ಇರುವಂತಹ ಪಾಕಿಸ್ತಾನ ಇನ್ನೂ ಕೂಡ ನಾವು ಭಾರತವನ್ನ ಎದುರು ಹಾಕೊಳ್ಬಹುದು, ನಾವು ಭಾರತವನ್ನ ನಾಶ ಮಾಡಬಹುದು ಅನ್ನುವಂತಹ ಪಾಪ ಕೆಟ್ಟ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಆದ್ರೆ ಏನ್ ಮಾಡೋದು ಹೇಳಿ? ದೇವರು ಸಮೇತ ಅವರಿಗೆ ಸಹಾಯ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ಪಾಕಿಸ್ತಾನ ತನ್ನ ಕರ್ಮದ ಫಲವನ್ನ ಉಣ್ಣುವಂತಹ ಪರಿಸ್ಥಿತಿ ಈಗ ಬಂದಿದೆ. ಅದಕ್ಕೆ ನಾನು ಹೇಳಿದ್ದು, ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣಿ, ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ನೋಡೋಣ, ಮ್ಯಾಚ್ ಈಗ ಆರಂಭ ಆಗಿದಷ್ಟೇ. ಆರಂಭದಲ್ಲೇ ಇಷ್ಟು ರೋಚಕತೆ ಇದೆ, ಇನ್ನೂ ಇದೆಯಲ್ವಾ? ಮುಂದೆ ಹಾಗಾದರೆ ಏನೇನಾಗಬಹುದು, ಯಾವ ಟ್ವಿಸ್ಟ್ ಆ್ಯಂಡ್ ಟರ್ನ್ ಅನ್ನು ತಗೊಳ್ಬಹುದು, ಎಲ್ಲಿಗೆ ಮುಟ್ಟಬಹುದು, ಕಾದು ನೋಡೋಣ. ನೀವೇನಂತೀರಾ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.